ಹಾಯ್, ಎಲ್ಲರಿಗೂ ನಮಸ್ಕಾರ. SRK ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಜನರೇಷನ್ ಬೀಟಾ ಪೀಳಿಗೆಯ ಬಗ್ಗೆ ತಿಳಿಸುತ್ತಿದ್ದೇನೆ ಮತ್ತು ಜನರೇಷನ್ ಬೀಟಾ ಪೀಳಿಗೆಯ ಗುಣಲಕ್ಷಣಗಳು ಹಾಗೂ ಜನರೇಷನ್ ಬೀಟಾದ ಮುಂದಿರುವ ಸವಾಲುಗಳ ಬಗೆಗಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 2025ರ ಹೊಸ ವರ್ಷಕ್ಕೆ ಕಾಲಿಡುತ್ತಿರುವ ಈ ಹೊತ್ತಿನಲ್ಲಿ ಇನ್ನೊಂದು ಹೊಸ ಪೀಳಿಗೆಯು ಶುರುವಾಗಲಿದೆ. ಇದರ ಜೊತೆ ಜನರೇಷನ್ ಆಲ್ಫಾಗೂ ಬಾಯ್ ಹೇಳುತ್ತಿದ್ದೇವೆ. 2025 ವರ್ಷದಿಂದ ಜನಿಸುವ ಎಲ್ಲ ಮಕ್ಕಳು ಇನ್ಮುಂದೆ ಜನರೇಷನ್ ಬೀಟಾ, ಜನರೇಷನ್ ಝೆಡ್ ಮತ್ತು ಜನರೇಷನ್ ಆಲ್ಫಾ ಎರಡರ ಉತ್ತರಾಧಿಕಾರಿಯಾದ ಜನರೇಷನ್ ಬೀಟಾ 2025ರಿಂದ ಹೊರಹೊಮ್ಮಿದೆ. ಪೀಳಿಗೆಯ ಬದಲಾವಣೆಗಳು ಸಾಮಾನ್ಯವಾಗಿ ಪ್ರತಿ 20 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ಆದರೆ ಈ ಬಾರಿ ಪೀಳಿಗೆಯ ಬೀಟಾ ಕೇವಲ 11 ವರ್ಷಗಳಲ್ಲಿ ಬಂದಿದೆ. 2025 ವರ್ಷದಿಂದ ಜನಿಸುವ ಎಲ್ಲ ಮಕ್ಕಳನ್ನು ಜನರೇಷನ್ ಬೀಟಾ ಪೀಳಿಗೆ ಎಂದು ಕರೆಯಲಾಗುತ್ತದೆ. ಹಿಂದಿನ ಪೀಳಿಗೆಗೆ ಹೋಲಿಸಿದರೆ ಗಮನಾರ್ಹ ವ್ಯತ್ಯಾಸಗಳಿವೆ. ಈಗ ಅವರೆಲ್ಲರನ್ನೂ ಹಿಂದಿಕ್ಕಿ ಹೊಸ ಜನರೇಷನ್ ಬೀಟಾ ಪೀಳಿಗೆಯು ಹೊರಹೊಮ್ಮಿದೆ. ಜನವರಿ 1, 2025ರಂದು 12 AM ಅಂದರೆ ಬೆಳಿಗ್ಗೆ 12 ಗಂಟೆ ನಂತರ ಜನಿಸಿದ ಎಲ್ಲ ಮಕ್ಕಳು ಜನರೇಷನ್ ಬೀಟಾ ಪೀಳಿಗೆಯ ಭಾಗವಾಗುತ್ತಾರೆ. ಜನರೇಷನ್ ಬೀಟಾದ ಗುಣಲಕ್ಷಣಗಳು. ಜನರೇಷನ್ ಬೀಟಾ ಸುಧಾರಿತ ತಂತ್ರಜ್ಞಾನದಿಂದ ಪ್ರಯೋಜನ ಪಡೆಯುತ್ತದೆಯಾದರೂ ಅವರು ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ, ನಗರೀಕರಣ ಮತ್ತು ಜನಸಂಖ್ಯೆಯ ಬೆಳವಣಿಗೆಯಂತಹ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಅಡೆತಡೆಗಳನ್ನು ನಿವಾರಿಸಲು ಅವರು ಹೊಂದಾಣಿಕೆ, ಸಾಮಾಜಿಕ ಕೌಶಲ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ. ತಾಂತ್ರಿಕವಾಗಿ ಪ್ರವೀಣರಾಗಿರುವ ಈ ಮಕ್ಕಳು ಇತ್ತೀಚಿನ ಆವಿಷ್ಕಾರಗಳೊಂದಿಗೆ ಹೆಚ್ಚು ಪ್ರವೀಣರಾಗುತ್ತಾರೆ. ಆದರೂ ಅವರು ಪರಿಸರದ ಅಂಶಗಳಿಂದ ಕೆಲವು ದೈಹಿಕ ದೌರ್ಬಲ್ಯಗಳನ್ನು ಅನುಭವಿಸಬಹುದು. ಜನರೇಷನ್ ಬೀಟಾದ ಪ್ರಮುಖ ಲಕ್ಷಣವೆಂದರೆ ಅವರ ದೀರ್ಘಾಯುಷ್ಯ, ಆರೋಗ್ಯ ರಕ್ಷಣೆ ಮತ್ತು ತಂತ್ರಜ್ಞಾನದ ಪ್ರಗತಿಯೊಂದಿಗೆ ಈ ಯುಗದಲ್ಲಿ ಜನಿಸಿದ ಅನೇಕ ಮಕ್ಕಳು 22ನೇ ಶತಮಾನವನ್ನು ನೋಡುತ್ತಾರೆ. ಹಿಂದಿನ ತಲೆಮಾರುಗಳಿಗಿಂತ ಹೆಚ್ಚು ಕಾಲ ಬದುಕುವ ನಿರೀಕ್ಷೆ ಇದೆ. ಜನರೇಷನ್ ಬೀಟಾ ಚಿಕ್ಕ ವಯಸ್ಸಿನಿಂದಲೇ ಪರಿಸರ ಪ್ರಜ್ಞೆ ಮತ್ತು ಸುಸ್ಥಿರ ಜೀವನ ಶೈಲಿಗೆ ಒಗ್ಗಿಕೊಂಡಿರುತ್ತದೆ ಮತ್ತು 21ನೇ ಶತಮಾನದಲ್ಲಿ ಹೆಚ್ಚು ಕಾಡುವ ಪರಿಸರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲು ಕೆಲಸ ಮಾಡುತ್ತದೆ ಎಂದು ಮಾರ್ಕ್ ನಂಬುತ್ತಾರೆ. ತಾಂತ್ರಿಕ ಪ್ರಗತಿಗಳು, ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ ಅಂದರೆ AI ಮತ್ತು ಯಾಂತ್ರೀಕೃತ ಅಂಶಗಳು ಅವರ ದೈನಂದಿನ ಜೀವನದಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಮಾರ್ಕ್ ಮೆಕ್ಕ್ರಿಂಡಲ್ ಪ್ರಕಾರ ಜನರೇಷನ್ ಬೀಟಾ ವಯಸ್ಸಿಗೆ ಬರುವ ಹೊತ್ತಿಗೆ ಈ ತಂತ್ರಜ್ಞಾನಗಳು ಶಿಕ್ಷಣ, ಕೆಲಸದ ಸ್ಥಳಗಳು, ಆರೋಗ್ಯ ಮತ್ತು ಮನರಂಜನೆಯಲ್ಲಿ ಸರ್ವತ್ರವಾಗಿರುತ್ತದೆ. ಪೀಳಿಗೆಯ ಬೀಟಾವು 2035ರ ವೇಳೆಗೆ ವಿಶ್ವದ ಜನಸಂಖ್ಯೆಯ 16% ಎಂದು ನಿರೀಕ್ಷಿಸಲಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಅವರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಅವರ ನಿರ್ಧಾರಗಳು, ಮೌಲ್ಯಗಳು ಮತ್ತು ಕ್ರಮಗಳು ವಿಶ್ವಾದ್ಯಂತ ಆರ್ಥಿಕತೆಗಳು, ಸಂಸ್ಕೃತಿಗಳು ಮತ್ತು ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಹಿಂದಿನ ತಲೆಮಾರುಗಳಂತೆ ಪೀಳಿಗೆಯ ಬೀಟಾ ಹೆಸರಿಸುವಿಕೆಯು ಅವರ ಸಮಯದಲ್ಲಿ ಪ್ರಪಂಚದ ಸಂದರ್ಭಗಳನ್ನು ಆಧರಿಸಿದೆ. 2025ರಿಂದ 2039ರವರೆಗೆ ಜನಿಸಿದ ಜನರೇಷನ್ ಬೀಟಾ ಸುಧಾರಿತ ತಂತ್ರಜ್ಞಾನದ ಯುಗದಲ್ಲಿ ಬೆಳೆಯುತ್ತದೆ. ಅಲ್ಲಿ ಪ್ರತಿ ಸೇವೆಯು ಹೋಮ್ ಡೆಲಿವರಿ, ಇಂಟರ್ನೆಟ್ ಮತ್ತು ಟಿವಿ ಸೇರಿದಂತೆ ಕೇವಲ 1 ಕ್ಲಿಕ್ ದೂರದಲ್ಲಿದೆ. ಜನರೇಷನ್ ಬೀಟಾ ಎಂಬ ಪದವನ್ನು ಸಮಾಜಶಾಸ್ತ್ರಜ್ಞ ಮಾರ್ಕ್ ಮೆಕ್ಕ್ರಿಂಡಲ್ ಅವರು ಸೃಷ್ಟಿಸಿದರು. ಅವರು ಈ ಪೀಳಿಗೆಯು ತಂತ್ರಜ್ಞಾನದಿಂದ ಗಮನಾರ್ಹವಾಗಿ ಪ್ರಭಾವಿತವಾಗಿರುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ. ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.